ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲಿನ ಮಾಧ್ಯಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ವಿನೋದ್. ನಿನಗೆ 100 ಜನ ಫ್ರೆಂಡ್ಸ್ ಇಲ್ದಲೇ ಇರ್ಬೋದು, ಆದರೆ ಒಬ್ಬನೇ ಒಬ್ಬ ನಿಯತ್ತಾಗಿ ಪ್ರಾಮಾಣಿಕವಾಗಿರೋ ಒಂದು ಗೆಳೆತನ ಪಡ್ಕೊಂಡಿದ್ದೆ ಅಂದರೆ ಈ ವಿಡಿಯೋ ನಿನಗೋಸ್ಕರನೇ. ಯಾಕಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೇ ಇಲ್ದಲೇ ಇರೋ ಒಬ್ಬ ವ್ಯಕ್ತಿನ ಕಾನ್ಫಿಡೆಂಟಾಗಿ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಅದು ಗೆಳೆತನನೇ ಕಾರಣ. ಸೊ ಈ ಗೆಳೆತನ ಹೇಗೆ ಸ್ಟಾರ್ಟ್ ಆಯಿತು, ಈ ಗೆಳೆತನ ಎಲ್ಲಿಂದ ಆರಂಭ ಆಯಿತು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ನೋಡಿ. ನೀವು ಕೂಡ ಇಂಥ ಗೆಳೆಯರನ್ನು ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಈ ವಿಡಿಯೋ ಮಾಡೋಕ್ಕೆ ಐಡಿಯಾ ಹೇಗೆ ಬಂತು ಅಂತ ಹೇಳ್ತೀನಿ. ಎಂದಿನಂತೆ ಒಂದು ಕಂಪ್ನಿಲಿ ಜೀತ ಈ ಜೀತ ಅನ್ನೋ ಪದ ಕರೆಕ್ಟಾಗಿ ಯೂಸ್ ಮಾಡಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಓದಿರ್ತಕ್ಕಂಥ ಯುವಕರು ಇನ್ಕ್ಲೂಡಿಂಗ್ ನಾನು ಸಮೇತ ಇದೇ ಕೆಲಸ ಮಾಡ್ತಾಯಿದ್ದೀನಿ. ಯಾವನ್ನೂ ಉದ್ಧಾರ ಮಾಡೋಕ್ಕೋಸ್ಕರ ನಾನು ಅವ್ರ ಗುಲಾಮನಾಗಿ ಬದುಕ್ತಾ ಇದ್ದೀನಿ. ಅದನ್ನು ಓಪನಾಗಿ ಹೇಳ್ಕೊಳ್ತೀನಿ. ನೋಡಿ, ವಿಪರ್ಯಾಸ ಅಂದರೆ ಹಿಂದಿನ ಕಾಲದಲ್ಲಿ ಓದಿಲ್ಲ ಅಂತ ಜೀತ ಮಾಡ್ತಿದ್ರು, ಈಗ ನಾವು ಲಕ್ಷಾಂತರ ರೂಪಾಯಿ ಸ್ಕೂಲು ಕಾಲೇಜುಗಳಿಗೋಸ್ಕರ ಕೊಟ್ಟಿದ್ದೀವಿ ಅಂತ ಜೀತ ಮಾಡ್ತಾಯಿದ್ದೀವಿ. ಡಿಫ್ರೆನ್ಸ್ ಏನಿಲ್ಲ, ಬಟ್ ಅವ್ರು ಅನ್ಎಜುಕೇಟೆಡ್ ಆಗಿ ಆ ಥರ ಮಾಡ್ತಿದ್ರು, ನಾವು ಎಜುಕೇಟೆಡ್ ಆಗಿ ಜೀತ ಮಾಡ್ತಾಯಿದ್ದೀವಿ ಅಷ್ಟೇ. ಇದನ್ನೆಲ್ಲ ನೆನೆಸ್ಕೊಂಡು ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಆ್ಯಕ್ಚುಲಿ ಸರ್ಕಾರದವರು ಜೀತ ಪದ್ಧತಿನ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಆದರೆ ನಾವೀಗ ಮನಸಾರ ಒಂದು ಸತಿ ಯೋಚನೆ ಮಾಡಿ ನೋಡಿ, ನಾವು ಮಾಡ್ತಾ ಇರೋದು ಏನು ಕೆಲಸ? ನಾವು ಬೆಂಗಳೂರಲ್ಲಿ ರಾಜನ್ ಥರ ಬದುಕ್ತಾ ಇದ್ದೀವೋ, ಇಲ್ಲ ಇನ್ನೊಬ್ಬ ಯಾವನಿಗೂ ಗುಲಾಮನ್ ಥರ ಬದುಕ್ತಾ ಇದ್ದೀವೋ? ಸೊ ನೀವೇ ಒಂದು ಸತಿ ಯೋಚನೆ ಮಾಡಿ ನೋಡಿ. ಸೊ ಇದನ್ನು ಮಾತಾಡ್ತಿದ್ರೆ ಎಲ್ಲರಿಗೂ ಹೋಗುತ್ತೆ. ಹಂಗೆ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಬಟ್ ಆದರೆ ಈಗ ಆ್ಯಕ್ಚುಯಲ್ ವೀಡಿಯೋಗೆ ಬಂದುಬಿಡ್ತೀನಿ. ಎಂದಿನಂತೆ ಒಂದು ಅತ್ಯುನ್ನತ ಕಂಪ್ನಿಯಲ್ಲಿ ಕೆಲಸ ಮಾಡಿ ನಮ್ಮನೆಗೆ ನಾನೇ ಅತಿಥಿಯಾಗಿ ಹೋಗಬೇಕು ಅಂತ ಶುಕ್ರವಾರ ಸಾಯಂಕಾಲ ಮೆಜೆಸ್ಟಿಕ್ಕಿಗೆ ಬಂದೆ. ದೂರದಿಂದ ಒಂದು ಬೋರ್ಡ್ ಕಾಣಿಸಿತ್ತು, ಬೆಂಗಳೂರು ಟು ತುಮಕೂರು ನಾನ್ ಸ್ಟಾಪ್ ಗಾಡಿ ಅಂತ. KSRTC ಕ್ಯಾಂಪಸ್ಸು, ಕಿಟಕಿ ಪಕ್ಕ ಸೀಟು, ಕಿವಿಗೊಂಡು ಬೂತ್ ತಾಕೊಂಡು ಒಂದೇ ಒಂದು ಹಾಡು ಕೇಳಿದೆ ಗುರು. ಈ ಹಾಡನ್ನ ನಾನು ತುಮಕೂರು ರೀಚ್ ಆಗೋರು ಮಿನಿಮಮ್ ಒಂದು 10 ಸತಿ ಕೇಳಿದೆ. ಈ ಹಾಡು ಕೇಳ್ತಾ ಕಣ್ಣಲ್ಲೇ ಒಂದು ಸ್ವಲ್ಪ ನೀರು ಬಂತು. ಸೊ ಇದೇ ಕಾರಣಕ್ಕೆ ಈ ವಿಡಿಯೋ ಮಾಡೋ ಐಡಿಯಾ ಬಂತು. ಅದು ಯಾವ ಸಾಂಗ್ ಗುರು ಕೇಳಬೇಕು ಅಂತ ಅನ್ನಿಸ್ತಾ ಇದೆಯಾ? ಅದೇ ಗುರು, ನಮ್ಮ ಸುದೀಪಣ್ಣ ನಡೆಸಿರ್ತಕ್ಕಂಥ ಮೈ ಆಟೋಗ್ರಾಫ್ ಫಿಲಮ್ದು. ನನ್ನ ವಾಯ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ ಗುರು, ಬಟ್ ಎರಡೇ ಪದ ಹೇಳ್ಬಿಡ್ತೀನಿ. ಸವಿ ಸವಿ ನೆನಪು ಸಾವಿರ ನೆನಪು, ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲ ಕುಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಈ ಸಾಂಗ್ನ ನೀವು ಕೂಡ ನಿಮ್ಗೆ ಇಷ್ಟ ಆದವ್ರನ್ನ ನೆನೆಸ್ಕೊಂಡು ಒಂದು ಸತಿ ಇಯರ್ಫೋನ್ ಹಾಕೊಂಡು ಕೇಳಿ. ಬರೀ ಕೇಳಬೇಡಿ, ಈ ಸಾಂಗ್ನ ನಿಮಗೆ ಹತ್ರವಾದವ್ರ ಜೊತೆ ಕಳೆದಂಥ ಕ್ಷಣಗಳನ್ನು ನೆನೆಸ್ಕೊಳ್ತಾ ಈ ಸಾಂಗ್ನ ಫೀಲ್ ಮಾಡಿ. ನಿಮ್ಮ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದರೆ ಕೇಳಿ. ಸೊ ಓಕೆ. ಸೊ ನನ್ನ ಗೆಳೆತನ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದಕ್ಕೂ ಮುಂಚೆ ನನ್ನ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫಸ್ಟು ನಾನು ಓದಿದ್ದು 1ರಿಂದ 7 ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಬೆಂಚೆ, ನಮ್ಮ ಗ್ರಾಮ. ನಿಮಗೆ ಗೊತ್ತಲ್ಲ ಸರ್ಕಾರಿ ಸ್ಕೂಲಲ್ಲಿ ಓದಿದರೆ ಯಾವ ರೀತಿ ಆ್ಯಕ್ಟಿವ್ ಆಗಿರ್ತಾರೆ ಅಂತ. ಸೊ ಅದೇ ರೀತಿ ಪಾಠದ ಜೊತೆ ಆಟನ ಆಡ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ವಿ. ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ನಮ್ಮೂರಲ್ಲಿ ಇಂಥ ಮೂಲೆಗೆ ಹೋಗಿಲ್ಲ ಅನ್ನಂಗಿಲ್ಲ, ಇಂಥವ್ರು ಹೊಲ್ದಲ್ಲಿ ಹೋಗಿಲ್ಲ ಅನ್ನಂಗಿಲ್ಲ, ಫುಲ್ ಹೊಲ್ದಲ್ಲೆಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡು ಬರ್ತಿದ್ವಿ. ಬಟ್ ನನ್ನ ಹೈಸ್ಕೂಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ಪ್ರೈವೇಟ್ ಸ್ಕೂಲಿಂದ. ನಾನು ಯಾವಾಗ 8ನೇ ಕ್ಲಾಸ್ ಪ್ರೈವೇಟ್ ಸ್ಕೂಲಿಗೆ ಜಾಯ್ನ್ ಆದ್ನೋ ಅವಲ್ಲೇ ನನ್ನ ಲೈಫ್ ಯಾಕೊಟ್ಟಾಯಿತು ಅಂದ್ಕೊಳ್ಳಿ. ಯಾಕಂದರೆ ನಾನು ಫುಲ್ ಫೋಕಸ್ ಬಂದು ನಂದು ಸ್ಟಡೀಸ್ ಮೇಲೆ ಇತ್ತು. ಜಾಸ್ತಿ ನಾನು ಬೇರೆ ಕಡೆ ಕಾನ್ಸಂಟ್ರೇಷನ್ ಕೊಡಲಿಲ್ಲ, ಲೈಕ್ ಆಟದಲ್ಲಾಗಿರ್ಬೋದು, ಫ್ರೆಂಡ್ಸ್ ಕಡೆ ಆಗಿರ್ಬೋದು. ಸೊ ಇದೇ ರೀತಿ ನಾನು ಡಿಪ್ಲೊಮೊನೂ ಮುಗಿಸ್ದೆ, ಅದು ಕೂಡ ಪ್ರೈವೇಟ್ ಕಾಲೇಜಲ್ಲೇ. ನೆಕ್ಸ್ಟು ಒಂದು ಒಳ್ಳೆ ಕಂಪ್ನಿ, ಟಾಟಾ ಟೆಕ್ನಾಲಜಿ ಅನ್ನೋ ಒಂದು ಒಳ್ಳೆ ಕಂಪ್ನಿ ಜಾಯ್ನ್ ಆದೆ. ಸೊ ನೆಕ್ಸ್ಟ್ ಈ ಕಂಪ್ನಿ ಜಾಯ್ನ್ ಆದಮೇಲೆ ಮೊದಲಿಗೆ ಪರಿಚಯ ಆಗಿದ್ದು ಸಂಜಯ್. ಇವನ ಬಗ್ಗೆ ಮುಂದೆ ಹೇಳ್ತೀನಿ. ಇವನು ಕೂಡ ಫ್ರೆಷರಾಗಿ ಜಾಯ್ನ್ ಆಗಿದ್ದ. ನಿಮಗೆಲ್ಲ ಗೊತ್ತಲ್ಲ, ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಏನಾರು ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ. ಸೊ ಅದರಿಂದ ಒಂದು PG ಹುಡುಕಿದ್ವಿ. ಅದ್ರ ಹೆಸರು ಬಂದು ಮೋನಿಕಾ PG ಅಂತ. 109ನೇ ರೂಮ್ ನಂಬರು. ಆಲ್ರೆಡಿ ಒಬ್ಬರು ಮಹಾನ್ ವ್ಯಕ್ತಿ ವಾಸಿಸ್ತಾ ಇದ್ರು, ಅವನ ಹೆಸರೇ ಕಾರ್ತಿಕ್. ನೆಕ್ಸ್ಟು ನಮ್ಮ 3 ಪರಿಚಯ ಆಗುತ್ತೆ. ಒಂದು 3 ತಿಂಗಳು ಅದೇ ಮೋನಿಕಾ PGಲೇ ಇರ್ತೀವಿ. ಆಮೇಲೆ ಅನಿಸುತ್ತೆ PG ಊಟ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಅನ್ನಿಸ್ತು. ಸೊ ಅದರಿಂದ ಒಂದು ರೂಮ್ ಮಾಡ್ತೀವಿ 3 ಸೇರಿ. ರೂಮಲ್ಲೂ ಜಾಸ್ತಿ ಸೇರೋಕ್ಕಾಗಲಿಲ್ಲ, ಅಲ್ಲೊಂದು 3 ತಿಂಗಳಿದ್ವಿ. ರೂಮಲ್ಲೂ ಒಂದು ಸ್ವಲ್ಪ ಸಮಸ್ಯೆ ಉಂಟಾಗಿ ತಿರ್ಗಾ ಮೋನಿಕಾ PGಗೆ ವಾಪಸ್ ಬಂದ್ವಿ. 109ನೇ ರೂಮ್ ನಂಬರೇ ಸಿಗುತ್ತೆ. ನೆಕ್ಸ್ಟ್ ಅದೇ ರೂಮ್ ನಂಬರ್ಗೆ ಕೆಲವು ದಿನ ಆದಮೇಲೆ ಒಬ್ಬರು ಯುವ ನಾಯಕ ಮಹಾ ವ್ಯಕ್ತಿ ಒಬ್ಬರು ಜಾಯ್ನ್ ಆಗ್ತಾರೆ. ಅವರೇ ವಿನೋದ್ ರಾಜ್ ಮಾಗಡಿ ಅವರು, ಅಲಿಯಾಸ್ ಚಿಟ್ಟೆ. ನೆಕ್ಸ್ಟು ನಮ್ಮ 4 ಜನದ್ದು ಪರಿಚಯ ಆಗುತ್ತೆ. ಆ 109ನೇ ರೂಮ್ ನಂಬರ್ ಮಾತ್ರ ಮರೆಯೋದಕ್ಕೆ ಆಗಲ್ಲ, ಯಾಕಂದರೆ ನಂಗೆ ಕಾರ್ತಿಕ್ ಸಿಕ್ಕಿದ್ದು ಅದೇ ರೂಮ್ ನಂಬರಲ್ಲೇ. ನೆಕ್ಸ್ಟು ವಿನೋದ್ ರಾಜ್ ಮಾಗಡಿ ಅವರು ಸಿಕ್ಕಿದ್ದು ಅದೇ ರೂಮ್ ನಂಬರಲ್ಲೇ.
ಸೊ ಆ್ಯಸ್ ಯೂಸ್ವಲ್ ನಾರ್ಮಲ್ ಆಯ್ ಬಾಯ್ ಅಂದ್ಕೊಂಡಿದ್ವಿ. ಬಟ್ ನಾವು ಅವಾಗ ಅಷ್ಟೊಂದು ಕ್ಲೋಸ್ ಆಗಿರಲಿಲ್ಲ. ಬಟ್ ಒಂದು ನೈಟು ಕುತ್ಕೊಂಡು ಫುಲ್ ಓಪನಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಪನ್ ಅಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಅವಾಗ ಒಂದು ಸ್ವಲ್ಪ ಕ್ಲೋಸ್ ಆದ್ವಿ. ನೆಕ್ಸ್ಟು ತಿರ್ಗಿ ಪಿ ಜಿ ಸವಾಸ ಬೇಡ ಅಂತ ಹೇಳ್ಬಿಟ್ಟು ರೂಮ್ ಮಾಡಿದ್ವಿ. 4 ಸೇರಿ ರೂಮ್ ಮಾಡಿದ್ವಿ. ಆ ರೂಮ್ ಮಾಡಿದ್ಮೇಲೆ ನಮ್ಮ ಬಾಂಡಿಗೆ ಇನ್ನೂ ಹೆಚ್ಚಾಯಿತು. ಹೇಗೆ ಅಂದರೆ ಒಬ್ಬರು ಬಿಟ್ಟು ಇನ್ನೊಬ್ಬರು ಇರೋಕ್ಕಾಗೋದಿಲ್ಲ ಅನ್ನೋ ರೇಂಜಿಗೆ ಬದಲಾಯಿತು. ನಾನು ಓಪನಾಗಿ ಹೇಳ್ತೀನಿ, ನನಗೆ ಕಾನ್ಫಿಡೆನ್ಸ್ ಅನ್ನೋದು ಆಮೇಲೆ ಧೈರ್ಯ ಅನ್ನೋದು ಜಾಸ್ತಿ ಇರಲಿಲ್ಲ. ಇನ್ನೊಬ್ಬರ ಹತ್ರ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ಭಯಪಡ್ತಿದ್ದೆ. ಬಟ್ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋ ಸ್ಪಾರ್ಕ್ ಹುಟ್ಟಿದ್ದೆ ಈ ಗೆಳೆತನ ಸ್ಟಾರ್ಟ್ ಆದಮೇಲೆ. ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ ಅಂದರೆ ಅವರೇ ಕಾರಣ. ಹೆಸರಿಡ್ದು ಮಾತಾಡ್ಸಿದ್ದವರು ಹೋಗ್ತಾ ನಾವು ಮಾತಾಡೋ ರೀತಿನೇ ಬದಲಾಯಿತು. ಅದು ಯಾವುದು ಅಂತ ಕೇಳ್ತೀರಾ? ಕೇಳಿ. ಏನ ಕೆಪರ್ದುಲ್ಲೇ ಬರೀ ಇಂಥದೆಯಾ. ನೆಕ್ಸ್ಟ್ ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರ ಆ್ಯಟಿಟ್ಯೂಡ್ ಹೇಳಿಲ್ಲ ಅಂದರೆ ಈ ವಿಡಿಯೋಗೆ ಒಂದು ಕಳೆ ಇರಲ್ಲ. ಅವ್ರ ಆ್ಯಟಿಟ್ಯೂಡ್ನ ತಿಳಿಸ್ತೀನಿ. ಅವ್ರ ಆ್ಯಟಿಟ್ಯೂಡಿಂದ ನಾನು ಏನು ಕಲ್ತ್ಕೊಂಡೆ ಅನ್ನೋದನ್ನು ಹೇಳ್ತೀನಿ. ಮೊದಲಿಗೆ ಬಂದು ವಿನೋದ್ ರಾಜ್ ಅಲಿಯಾಸ್ ಚಿಟ್ಟೆ, ಮಾಗಡಿ ಅವರು, ಕೆಂಪೇಗೌಡರು ಮೂಲಸ್ಥಾನದವರು. ಇವನು ಹೆಂಗೆ ಅಂದರೆ ಫುಲ್ ರಫ್ ಆ್ಯಂಡ್ ಟಫ್. ಯಾರನ್ನ ಅಂದರೆ ಅಲ್ಲೇ ತೆಗೆದು ಹೊಡೆಯೋ ಅಂಥ ಕ್ಯಾರೆಕ್ಟರ್ ಒಂದು. ನೆಕ್ಸ್ಟ್ ಅವ್ರ ಜೊತೆಗೆ ಒಬ್ಬ ಫುಲ್ ರಸಿಕ ಅಂತಲೇ ಹೇಳ್ಬೋದು. ಬಡ್ಡಿ ಮಗಂಗೆ ಧೈರ್ಯ ಕಾನ್ಫಿಡೆನ್ಸ್ ಜಾಸ್ತಿ. ಇವನಿಂದ ಕಲ್ತಿದ್ದು ಇದೇನೆ. ನೆಕ್ಸ್ಟು ಫುಲ್ ರಸಿಕ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಅದರಲ್ಲಿ ಬಿಡಿಸಿ ಹೇಳೋದಂಥದ್ದು ಏನಿಲ್ಲ. ನೆಕ್ಸ್ಟ್ ಬಂದು ಕಾರ್ತಿ. ಇವನು ಸೋನಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ. ಎಂಜಾಯ್ಮೆಂಟ್ಗೆ ಇನ್ನೊಂದು ಹೆಸರೇ ಕಾರ್ತಿ ಅನ್ಬೋದು. ಯಾಕೆಂದರೆ ಪ್ರತಿದಿನವೂ ಎಂಜಾಯ್ಮೆಂಟ್ಗೋಸ್ಕರನೇ ಬದುಕ್ತಾ ಇದ್ದಾನೆ. ಬಟ್ ಅವನಿಗೆ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ಇವತ್ತೊಂದು ಸಾಲ ತೀರಿಸಿದ್ರೆ ನಾಳೆ ಇನ್ನೊಂದು ಸಾಲ ಉಟ್ಕೊಳ್ಳುತ್ತೆ. ಅಂಥದ್ರಲ್ಲೂ ಅವನು ಪ್ರತಿದಿನವೂ ಎಂಜಾಯ್ ಮಾಡೋಕ್ಕೂ ಅಂತ ಬಯಸ್ತಿರ್ತಾನೆ. ಇವನ ಧೈರ್ಯ ಮತ್ತು ಕಾನ್ಫಿಡೆನ್ಸ್ಗೆ ಒಂದು ದೊಡ್ಡ ಸೆಲ್ಯೂಟ್ ಗುರು. ಯಾಕಂದರೆ ಅವನಜ್ಜಿ ಅಷ್ಟೊಂದು ಸಾಲ ಇಟ್ಕೊಂಡು ಏನೋ ಒಂದು ತೊಗೊಳ್ಬೇಕು ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಸಾಲ ಮಾಡಿ ಯಾರೋ ತೊಗೊಳ್ತಾನೆ. ಬಟ್ ಆದರೆ ಅದನ್ನು ಹಂಗೆ ತೀರಿಸ್ತಾನೆ. ಇವನ ಕಾನ್ಫಿಡೆನ್ಸ್ಗೆ ಒಂದು ದೊಡ್ಡ ಸೆಲ್ಯೂಟ್ ಗುರು. ನೆಕ್ಸ್ಟು ನಮ್ಮ ಬೈ ಸಂಜಯ್ ಅವರು. ಈ ಬೈ ಅನ್ನೋ ಪದ ಕಲಿಸಿದ್ದು ಇವನೇನ. ಯಾರನ್ನ ಸಿಕ್ಕಲಿ ಬರೀ ಬೈ ಅಂತ ಮಾತಾಡ್ಕೊಂಡೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಏನು ಮಾಡ್ತೀರಾ, ಸಹವಾಸ ದೋಷ. ನನಗೂ ಬೈ ಅಂತ ಬಂದ್ಬಿಡ್ತು. ಯಾರನ್ನ ಮಾತಾಡಿಸ್ಬೇಕಾದ್ರೆ ಕೆಲವೊಂದು ಟೈಮ್ ನಾನು ಬೈ ಅಂತ ಮಾತಾಡಿಸ್ಬಿಡ್ತೀನಿ. ಇವನ ಆ್ಯಟಿಟ್ಯೂಡ್ ಹೆಂಗೆ ಅಂದರೆ ಸಪೋಸ್ ಏನಾರ ಒಂದು 1000 ಕಳೆದೋಯ್ತು ಅಂದರೆ ತಲೆನೇ ಕೆಡಿಸ್ಕೊಳಕ್ಕೋಲ್ಲ. ಬಿಡಿ ಬೈ ಬೋದ್ರೋಗುತ್ತೆ ಅಂತ ಹೇಳ್ತಾನೆ. ಹಂಗಂತ ಇವನಿಗೆ ದುರಂಕಾರ ಅಂತ ಅಲ್ಲ, ಕಳೆದೋಗಿರೋದು ಸಿಗಲ್ಲ ಅಂತ ಗೊತ್ತಾದ ಮೇಲೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ಇವನ ಮನಸ್ಸು. ಸೊ ಇವನಿಂದ ಕಲ್ತಿದ್ದೇನೆಂದರೆ ಡೋಂಟ್ ವರಿ ಅಬೌಟ್ ಪಾಸ್ಟ್, ಲೀವ್ ಇನ್ ಪ್ರೆಸೆಂಟ್. ಒಂದು ಸ್ವಲ್ಪ ಕಲಿತೆ, ಅಷ್ಟೊಂದು ಫುಲ್ ಕಲ್ತಿಲ್ಲ, ಸ್ವಲ್ಪ ಪಾಲಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನನಗನ್ನಿಸ್ದಂಗೆ ಯಾರು ಇದನ್ನು ಪಾಲಿಸೋಕ್ಕಾಗಲ್ಲ. ಹಳೆದನ್ನೆಲ್ಲ ಮರೆತು ಪ್ರೆಸೆಂಟಲ್ಲಿ ಬದುಕಬೇಕು ಅಂದರೆ ತುಂಬ ಕಷ್ಟ. ಓಕೆ, ಈಗ ನಮ್ಮ ಫ್ರೆಂಡ್ಸ್ಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಬಟ್ ಫೈನಲಿ ನನ್ನ ಅನಿಸಿಕೆ ಏನಂದರೆ ಧೈರ್ಯ ಕಾನ್ಫಿಡೆನ್ಸ್ ಜೊತೆ ಎಂಜಾಯ್ಮೆಂಟ್. ಧೈರ್ಯ ಕಾನ್ಫಿಡೆನ್ಸ್ ಇತ್ತು ಅಂದರೆ ನಿಂಗೆ ಎಂಜಾಯ್ ಮಾಡೋ ಮನಸ್ಸಿದ್ರೆ ನೀನು 10 ರೂಪಾಯಿ ಇದ್ದರೂ ಎಂಜಾಯ್ ಮಾಡ್ತೀಯಾ, 1000 ರೂಪಾಯಿ ಇದ್ದರೂ ಎಂಜಾಯ್ ಮಾಡ್ತೀಯಾ. ಸೊ ಈ 3 ಒಬ್ಬ ವ್ಯಕ್ತಿಗೆ ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಮುಗಿಸೋದಕ್ಕೂ ಮುಂಚೆ ಕೊನೆಯದಾಗಿ ಒಂದೇ ಒಂದು ಮಾತು. ನಿಮ್ಮೂರಲ್ಲಿ ನಿಮಗೆ ಸ್ವಲ್ಪ ಜನ ಫ್ರೆಂಡ್ಸ್ ಇರ್ಬೋದು, ಅವರಿಗೆ 10 ಜನ ಫ್ರೆಂಡ್ಸ್ ಇರ್ಬೋದು. ಬಟ್ ಅವನು ನೋಡಿ ನೀನು ಕಾನ್ಫಿಡೆನ್ಸ್ ನಿನ್ನ ಲೆವೆಲ್ ನೀನು ಕಮ್ಮಿ ಮಾಡ್ಕೋಬೇಡ. ಯಾಕಂದರೆ ಅವನಿಗೆ 1000 ಜನ ಫ್ರೆಂಡ್ಸ್ ಇರ್ಬೋದು. ಬಟ್ ಅವನಿಗೆ ಕಷ್ಟಕ್ಕೆ ಯಾರು ಸಹಾಯಕ್ಕೆ ಬರಲಿಲ್ಲ ಅಂದರೆ ಅವನು ಯಾವತ್ತಿದ್ರೂ ಒಂಟಿನೇ. ಬಟ್ ಆದರೆ ನೀನು ಒಬ್ಬ ನಂಬಿಕಸ್ಥ ಗೆಳೆಯನ್ನು ಸಂಪಾದಿಸು. ನೀನು ಕಷ್ಟ ಅಂತ ಅರ್ಧ ಹೊತ್ತಿನಲ್ಲಿ ಕಾಲ್ ಮಾಡಿದ್ರು ಅವ್ನು ಎತ್ತಿ ರಿಸೀವ್ ಮಾಡೋ ಅಂಥ ಒಬ್ಬ ಗೆಳೆಯನ್ನು ಸಂಪಾದಿಸು. ನೀನು ಅವನಕಿನ್ನೂ ಗ್ರೇಟ್ ಆಗ್ತೀಯ. ಒಪ್ತೆ ಕಡೆ ಒಪ್ತೆ. ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ನಂಬಿಕಸ್ಥ ಫ್ರೆಂಡಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.